ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ತುಂಬ ಸೂಪರ್ ಟೇಸ್ಟಿಯಾಗಿರೋ ಎಗ್ ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ನಾನು ತೆಂಗಿನಕಾಯಿ ಎಲ್ಲ ಬಳಸ್ತಾ ಇಲ್ಲ. ವಿದೌಟ್ ತೆಂಗಿನಕಾಯಿಂದ ನಾನು ಈಸಿಯಾಗಿ ಎಗ್ ಕರಿ ಹೇಗೆ ಮಾಡೋದು, ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಜಸ್ಟ್ ಮೊಟ್ಟೆನ ಬೇಯಿಸಿ ಇಟ್ಕೊಂಡ್ಬಿಡಿ. ಸೊ ನಾನೊಂದು 6 ಮೊಟ್ಟೆನ ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಅದು ಸ್ವಲ್ಪ ತಣ್ಣಗಾದರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಅದಾದ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯ್ದು ಸ್ವಲ್ಪ ಫ್ಲೇವರ್ ಬರಲಿ ಅಂಥೇಳಿ ಬೇರೆ 2 ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೊಳ್ತೀನಿ. ಅದಕ್ಕೆ ಇವಾಗ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ಇದೆಲ್ಲನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ, ಬಟ್ ಒಂದು 2 ನಿಮಿಷ ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ರೈ ಆದ ತಕ್ಷಣ ನೋಡಿ, ಈ ಥರ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಹಾಗೆ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಸೊ ಇಷ್ಟು ಆದ ತಕ್ಷಣ ಈ ಟೈಮಲ್ಲಿ ನಾವು ಇದಕ್ಕೆ ಇವಾಗ ಪುದೀನ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಅದಲ್ಲದೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ಟೈಮ್ ಆಗೋದಿಲ್ಲ ಇದನ್ನು ಮಾಡೋದಕ್ಕೆ. ಹಾಗೆ ತುಂಬ ಕಟ್ ಮಾಡ್ಕೊಳ್ಬೇಕು, ಕಾಯಿ ತುರಿಬೇಕು, ಅದೆಲ್ಲ ಏನೂ ಕೆಲಸನೂ ಇಲ್ಲ. ಸಖತ್ ರುಚಿಯಾಗಿರುತ್ತೆ. ಮತ್ತು ಈ ರೆಸಿಪಿನ ಇದನ್ನು ನೀವು ಚಪಾತಿ, ಪೂರಿ, ಪರೋಟ, ಅನ್ನ ಎಲ್ಲದ್ರ ಜೊತೆಗೂ ತಿನ್ಬೋದು. ತುಂಬ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಇವಾಗ ಇದೆಲ್ಲ ಫ್ರೈ ಆದ ನಂತರ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ. ಸೊ ರುಬ್ಕೊಳ್ಳೋದಕ್ಕೆ ಅದು ಸ್ವಲ್ಪ ತಣ್ಣಗಾಗಬೇಕಾದ್ರೆ ನಾನು ಅದೇ ಬಾಣಲೆಯಲ್ಲಿ ಮೊಟ್ಟೆನ ಏನಿದೆ ನೋಡಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ, ಒಂದು ಸ್ವಲ್ಪ ಇದೆ ಅಷ್ಟೇ, ಒಂದು ಸ್ಪೂನ್ ಎಣ್ಣೆ. ಅದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಜವಾಗ್ಲೂ ನಾವು ಆ ಗ್ರೇವಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಬೇಕಾದ್ರೆ ಕಲರ್ ಕೂಡ ಸಖತ್ ಗೋಲ್ಡನ್ ಬ್ರೌನ್ ಥರ ಆಗಲಿ ಅಂತೇಳಿ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತುಂಬ ಖಾರ ಏನು ಬೇಡ. ನಾವು ಗ್ರೇವಿಗೆ ಆ್ಯಡ್ ಮಾಡೋದ್ರಿಂದ ಅದ್ರದ್ದು ಫ್ಲೇವರ್ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಮೊಟ್ಟೆಯಲ್ಲಿ ಒಂದು ಫ್ಲೇವರ್ ಬರಲಿ ಅಂತೇಳಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹೈದ್ರಾಬಾದಿ ಎಗ್ ಗ್ರೇವಿ ಅಂತ ಕೂಡ ಕರೀತಾರೆ. ರೆಸ್ಟೋರೆಂಟ್ ಸ್ಟೈಲ್ ಎಗ್ ಗ್ರೇವಿ ಅಂತ ಕೂಡ ಹೇಳ್ಬೋದು. ರೆಸ್ಟೋರೆಂಟಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರೇವಿ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾರೆ. ಸೊ ಈಸಿ ಆಗುತ್ತೆ ಮಾಡೋದಕ್ಕೆ. ಇವಾಗ ಎಗ್ ನೋಡಿ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ ಚೆನ್ನಾಗಿ. ಸೊ ಅದರಿಂದ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತೀನಿ. ಇವಾಗ ಇದೇ ಎಣ್ಣೆಗೆ ನಾವು ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ, ಆ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿರೋದ್ರಿಂದ ಇದ್ರ ಕಲರ್ ನೋಡಿ ಹೇಗಾಗಿದೆ ಅಂತೇಳಿ. ನೀವು ಥಿಂಕ್ ಮಾಡಬೇಡಿ ಗ್ರೀನ್ ಕಲರ್ ಗ್ರೇವಿ ಆಗುತ್ತೆ ಅಂತೇಳಿ. ಗ್ರೀನ್ ಅಫ್ಕೋರ್ಸ್ ಆಗೋದಿಲ್ಲ, ಹೋಗ್ತಾ ನೋಡಿ ಯಾವ ಕಲರ್ ಆಗುತ್ತೆ ಅಂತೇಳಿ. ಬಟ್ ಇವಾಗ ಕಲರ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಇದ್ರ ಫ್ಲೇವರ್ ಕೂಡ ಅಷ್ಟೇ ಸಖತ್ ಪರಿಮಳ ಬರ್ತಾ ಇದೆ. ಈ ಮಸಾಲದ್ದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾನು ಇದರಲ್ಲಿ ಎಣ್ಣೆ ಒಂದು ಸ್ವಲ್ಪ ಉಳಿದಿತ್ತಲ್ವ, ಮೊಟ್ಟೆನ ಫ್ರೈ ಮಾಡಿದ್ದು, ಅದರೊಳಗಡೆ ಮಸಾಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇದೇ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಸೊ ಇದನ್ನು ಇವಾಗ ಇದೇ ರೀತಿಯಾಗಿ ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗಲೇ ನೀರೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇದ್ರ ಮೇನ್ ಸ್ಟೆಪ್ ಟೇಸ್ಟ್ ಚೆನ್ನಾಗಿರೋಬೇಕಂದ್ರೆ ನಾವು ಈ ರೀತಿ ಮಾಡಲೇಬೇಕಾಗತ್ತೆ. ನಾವು ಆಲ್ರೆಡಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿದ್ವಿ, ಆದರೂ ಕೂಡ ಅದೊಂದು ಕೊತ್ತಂಬರಿ ಪುದೀನ ಎಲ್ಲ ಹಾಕಿದ್ದೀವಿ, ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ. ರುಬ್ಕೊಂಡಾದಮೇಲೆ ಅದನ್ನು ಒಂದು ಸಲ ಫ್ರೈ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಗ್ರೇವಿ ಬೇರೆಯೇ ಸ್ಟೈಲಲ್ಲಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ಹೋದಾಗ ಗೊತ್ತಾಗುತ್ತೆ, ಅವರು ಏನಂದರೆ ಮಸಾಲೆ ಆಗಿರ್ಬೋದು, ಗ್ರೇವಿ ಐಟಮ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದಕ್ಕೆ ಟೇಸ್ಟ್ ನಿಮಗೆ ಹೊರಗಡೆದು ಯಾವಾಗಲೂ ಚೆನ್ನಾಗಿ ಅನಿಸುತ್ತೆ. ಬಟ್ ಈ ರೀತಿಯಾಗಿ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಮನೇಲಿ ಮಾಡಿ ನೋಡಿ. ನಿಜವಾಗ್ಲೂ ಈ ಗ್ರೇವಿನ ನೀವು ಪದೇ ಮಾಡ್ತೀರಾ. ಜಾಸ್ತಿ ಏನು ಖರ್ಚಿಲ್ಲ. ಜಸ್ಟ್ ಒಂದು ಎಗ್ ಬೇಕು ಮತ್ತು ಈರುಳ್ಳಿ ಇದ್ದರೆ ಸಾಕಾಗತ್ತೆ. ಪುದೀನ ಕೊತ್ತಂಬರಿ ಸೊಪ್ಪಂತೂ ಹಾಕಿ ಅದರಿಂದ ಮಾತ್ರ ಇದ್ರ ಫ್ಲೇವರ್ ಡಬಲ್ ಆಗುತ್ತೆ. ನಾನು ಬೇರೆ ಯಾವ ರೀತಿಯಾಗಿರೋ
ತುಂಬ ಅದು ಆ ಮಸಾಲೆ ಈ ಮಸಾಲೆ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ಇವಾಗ ಈ ಇದಕ್ಕೆ ಮಸಾಲೆ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದ ಕಲರ್ ಮೆಣಸಿನ ಪುಡಿನ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದು ಸ್ವಲ್ಪ ಖಾರ ಆಗಿರುತ್ತೆ, ಅದಕ್ಕೆ ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೋಸ್ಕರನೇ. ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತೇಳಿ ಫ್ರೈ ಆದ ತಕ್ಷಣ. ಈ ಟೈಮಲ್ಲಿ ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಬೇಕಾಗತ್ತೆ. ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು 2-3 ಸ್ಪೂನನ್ನು ಯೂಸ್ ಮಾಡ್ಕೊಳ್ಳಿ, ಸಖತ್ ಟೇಸ್ಟ್ ಆಗುತ್ತೆ. ಮತ್ತೊಂದು ಯಾಕೆ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿದರೆ, ಒಂದು ಸ್ವಲ್ಪ ಹುಳಿಗೋಸ್ಕರ ನಾನು ಇಲ್ಲಿ ಯಾವುದೇ ರೀತಿ ಹುಳಿ ಅಂಶ ಯೂಸ್ ಮಾಡಿಲ್ಲ, ಟೊಮೆಟೊ ಹಣ್ಣನ್ನು ಕೂಡ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರನೇ ಒಂದು 2-3 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಸರು ಗ್ರೇವಿಯಲ್ಲಿ ಬಿದ್ದಾದ ತಕ್ಷಣ ಇದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಡುತ್ತೆ. ಸೊ ಮೊಸರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಮೊಸರು ಆ್ಯಡ್ ಮಾಡಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಸೊ ಇವಾಗ ಮಸಾಲೆ ಎಲ್ಲ ಆಲ್ಮೋಸ್ಟ್ ಹಾಕಿ ಆಗಿದೆ. ಈಗ ಇದನ್ನು ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇನ್ನೂ ನಾನು ಇದರಲ್ಲಿ ನೀರನ್ನು ಯೂಸ್ ಮಾಡ್ಕೊಂಡಿಲ್ಲ, ಅದೊಂದು ನೋಟ್ ಮಾಡಿ ಇಟ್ಕೊಳ್ಳಿ, ನೀರು ಯಾವ ಟೈಮಲ್ಲಿ ಹಾಕಬೇಕು ಅಂಥೇಳಿ. ಬೇಕಾದರೆ ಮಸಾಲ ರುಬ್ಕೊಳ್ಳೋಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಯೂಸ್ ಮಾಡಿ, ಒಂದು ವೇಳೆ ರುಬ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ. ಇವಾಗ ಗ್ರೇವಿ ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂಥೇಳಿ. ಈ ಕಲರ್ ಗ್ರೇವಿ ಬಂದಾಗ ನಾವು ಎಗ್ಗನ್ನು ಹಾಕ್ಕೊಳ್ಬೇಕಾಗತ್ತೆ. ಎಗ್ ಹಾಕ್ಕೊಂಡು ಕುದಿಸ್ಕೊಳ್ಬೇಕು. ಟಿಫಿನ್ಗೆಲ್ಲ ಬೇಕಂತ ಹೇಳಿದರೆ ಕೆಲವ್ರಿಗೆ ಥಿಕ್ ಗ್ರೇವಿನೇ ಇಷ್ಟ ಆಗುತ್ತೆ. ಅಂಥವರು ಇದನ್ನು ಹೀಗೆ ಒಂದು ಸ್ವಲ್ಪ ಕುದಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಷನ್ ಮಾಡಿದರೆ ಗ್ರೇವಿ ರೆಡಿ ಆಗುತ್ತೆ. ಬಟ್ ನಾನಿವತ್ತು ಮಾಡ್ತಾ ಇರೋದು ರೈಸ್ ಜೊತೆ ತಿನ್ನೋದಕ್ಕೆ, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ನಾನು ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು, ಎಗ್ ಕೂಡ ಹಾಕಿ ಆಯಿತು, ಎಗ್ ಫ್ಲೇವರ್ ಕೂಡ ಗ್ರೇವಿಗೆ ಹೋದ ತಕ್ಷಣ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ತೆಳ್ಳಗೆಲ್ಲ ಗ್ರೇವಿ ಬೇಕಾಗಲ್ಲ ಇದು, ಸ್ವಲ್ಪ ಈ ರೀತಿಯಾಗಿ ಟೆಕ್ಸ್ಚರ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ರೈಸ್ ಜೊತೆ ಕೂಡ ಅಷ್ಟೇ, ತೆಳ್ಳಗೆ ನೀರು ಥರ ಇರೋದು ಬೇಡ, ಈ ರೀತಿ ಟೆಕ್ಸ್ಚರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಈ ಗ್ರೇವಿ ರೆಡಿಯಾಗಿದೆ. ಲಾಸ್ಟ್ ಟಚ್ ಏನಂದರೆ ನಾವು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಬರುತ್ತೆ ನೋಡಿ, ಒಣ ಮೆಂತ್ಯ ಸೊಪ್ಪು, ಅದನ್ನು ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಫ್ಲೇವರ್ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ಸಲ ಚೆನ್ನಾಗಿ 1-2 ಕುದಿ ಬಂದರೆ ಸಾಕಾಗುತ್ತೆ. ಲಾಸ್ಟ್ಗೆ ಒಂದು ಹುಳಿ ಟಚ್ಗೋಸ್ಕರ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಫುಲ್ಲಿ, ಬಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಈ ಗ್ರೇವಿ. ನೋಡಿ ನಿಮಗೆ ಪುದೀನ ಕೊತ್ತಂಬರಿ ಹಾಕಿ ಗ್ರೇವಿನ ಅರ್ದು ಮಾಡಿದ್ದು, ವಿದೌಟ್ ಕೊಕೊನಟ್ ಯೂಸ್ ಮಾಡಿದ್ದು ಅಂತ ಅನಿಸೋದೇ ಇಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನನಗೆ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಗ್ರೇವಿ ಹೇಗೆ ಬಂದಿದೆ ಅಂಥೇಳಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.